ಉಡುಪಿ ಜಿಲ್ಲಾ ರೈತ ಸಂಘದ ವತಿಯಿಂದ ಕುಂದಾಪುರದಲ್ಲಿಂದು ಕಸ್ತೂರಿ ರಂಗನ್ ವರದಿಯ 7ನೇ ಕರಡು ಅಧಿಸೂಚನೆ ಕುರಿತ ಸಭೆ ನಡೆಯಿತು. ವಿಧಾನ ಪರಿಷತ್ ಮಾಜಿ ಸ್ಪೀಕರ್ ಪ್ರತಾಪ್ ಚಂದ್ರ ಶೆಟ್ಟಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ದಿನೇಶ್, ತಾಲೂಕು ಕೃಷಿಕ ಸಮಾಜದ ಪ್ರತಿನಿಧಿ ಡಾ ಅತುಲ್ ಕುಮಾರ್ ಶೆಟ್ಟಿ, ರೈತ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು. ಪ್ರತಾಪ್ ಚಂದ್ರ ಶೆಟ್ಟಿ, ಕಸ್ತೂರಿ ರಂಗನ್ ವರದಿಯನ್ನು ರೈತರಿಗೆ ತೊಂದರೆಯಾಗದಂತೆ ಜಾರಿ ಮಾಡಬೇಕು, ರೈತರ ಹಿತಾಸಕ್ತಿಯನ್ನು ಕಾಪಾಡುವುದು ಅವಶ್ಯ ಎಂದು ತಿಳಿಸಿದರು. ಕಸ್ತೂರಿ ರಂಗನ್ ವರದಿಯ ಆಧಾರದ ಮೇಲೆ ರೈತರಿಗೆ ತೊಂದರೆಯಾಗದ ರೀತಿಯಲ್ಲಿ ಮತ್ತು ಈ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಮಾಡಬೇಕು ಅನ್ನತಕ್ಕಂಥ ಚಿಂತನೆಯ ಹಿನ್ನೆಲೆಯಲ್ಲಿ ಆಗಿರುವುದು. ದಿನೇಶ್, ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಇಲಾಖೆಗಳು ನಿರ್ಧಾರ ಕೈಗೊಂಡಾಗ ಎಲ್ಲವೂ ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರಲಿದೆ ಎಂದು ರೈತರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಇಂತಹ ಕಲ್ಪನೆ ದೂರವಾಗಬೇಕು. ಪರಿಸರ ಸೂಕ್ಷ್ಮ ವಲಯದ ಘೋಷಣೆ ಸಂದರ್ಭದಲ್ಲಿ ಎದುರಾಗುವ ವಿಷಯಗಳ ಕುರಿತು ರೈತರಿಗೆ ಮನವರಿಕೆ ಮಾಡುವ ಅಗತ್ಯವಿದೆ ಎಂದರು. ನೋಟಿಫಿಕೇಶನ್ ಮಾಡಿದರೆ ಅದರದ್ದು ಅಕ್ಷಾಂಶ ಮತ್ತೆ ರೇಖಾಂಶನ ಈಗ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ ಸರ್. ಅದನ್ನ ನಾವು ಅಕ್ಷಾಂಶ ಮತ್ತು ರೇಖಾಂಶನ ನಾವು ನಮ್ಮ ಗೂಗಲ್ ಅಲ್ಲಿ ಹಾಕಿ ನಮ್ಮ ಡಿಜಿಟಲ್ ಬೌಂಡ್ರಿನ ನಾವು ತಗೋಬಹುದು. ಡಾ ಅತುಲ್ ಕುಮಾರ್ ಶೆಟ್ಟಿ, ಡಾ ಕಸ್ತೂರಿ ರಂಗನ್ ವರದಿ ವಿಷಯವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ರೈತರನ್ನು ಭಾಗೀದಾರರನ್ನಾಗಿ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರುವ ಹಲವು ಗ್ರಾಮಗಳಲ್ಲಿ ಜನರು ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಸೇರಿದಂತೆ ವಿವಿಧ ಗ್ರಾಮೀಣ ಚಟುವಟಿಕೆಗಳನ್ನೇ ಜೀವನಾಧಾರವಾಗಿಸಿಕೊಂಡಿದ್ದಾರೆ. ಹೀಗಾಗಿ ಪರಿಸರ ಸೂಕ್ಷ್ಮ ಪ್ರದೇಶದ ನಿಯಮಗಳನ್ನು ರೂಪಿಸುವ ಮುನ್ನ ಸ್ಥಳೀಯ ವಾಸ್ತವಾಂಶಗಳನ್ನು ಪರಿಗಣಿಸಬೇಕು ಎಂದು ರೈತ ಮುಖಂಡರು ಅನಿಸಿಕೆ ವ್ಯಕ್ತಪಡಿಸಿದರು. ಅರಣ್ಯವಾಸಿಗಳು ಅಂತ ಹೇಳಿದ್ರೆ SC/ST ಅಂತ ನಮ್ಮ ಕಾನೂನು ಮಾಡಿದ್ದಾರೆ. ಪರಂಪರಾಗತ SC/STಗಳಲ್ಲ, ನಾವು ಕೂಡ ಪರಂಪರಾಗತ SC ತರನೇ ನಾವು ವಾಸ ಮಾಡೋದು. ನಮ್ಮ ಬಾಲ್ಯದಲ್ಲಿ ನೀವು ನೋಡಿದ್ರೆ ನಮ್ಮ ಊರಿನಲ್ಲಿರುವ ಎಲ್ಲ ಮನೆಗಳು ಹುಲ್ಲೆ, 1-2 ಮನೆ ಮಾತ್ರ ಹೆಂಚಿನ ಮನೆ ಇತ್ತು. ನಾವು ಕೂಡ ಪರಂಪರಾಗತ ಅರಣ್ಯವಾಸಿಗಳು.